ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿ ಎನ್ಕೌಂಟರ್ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿದ್ದು, ತನಿಖೆಯಲ್ಲಿ ಏನು ಬರುತ್ತದೆ ನೋಡೋಣ. ತನಿಖೆಯಲ್ಲಿ ಸತ್ಯಾಂಶ ಹೊರ ಬರಲಿದೆ ಎಂದು ಗೃಹ ಸಚಿವ ಜಿ. ಪರಮೇಶ್ವರ್ ಹೇಳಿದ್ದಾರೆ. ಸದಾಶಿವನಗರದಲ್ಲಿ ಇರುವ ಸಚಿವರ ಗೃಹ ಕಚೇರಿಯಲ್ಲಿ ಮಾತನಾಡಿದರು. ಒಕ್ಕಲಿಗ ಸಮುದಾಯದ ಸಭೆ ನಡೆದಿರುವ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯ ಸಭೆ ನಡೆಸಿರುವುದಷ್ಟೇ ಗೊತ್ತು. ಒಳಗಡೆ ಏನೆಲ್ಲ ಚರ್ಚೆ ಆಗಿದೆ ಎಂಬುದು ನಮಗೆ ಮಾಹಿತಿ ಇಲ್ಲ. ಒಕ್ಕಲಿಗ ಸಮುದಾಯವು ನಮಗೆ ಅನ್ಯಾಯ ಆಗಬಾರದು ಎಂಬುದನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದನ್ನ ಹೊರತುಪಡಿಸಿ ಬೇರೆ ಏನೂ ಗೊತ್ತಿಲ್ಲ ಎಂದಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಂ ಮಹಿಳೆ ಮೇಲೆ ಹಲ್ಲೆ ಪ್ರಕರಣವನ್ನು ಸ್ಥಳೀಯ ಪೊಲೀಸರು ಗಮನಿಸುತ್ತಾರೆ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತಾರೆ. ಇಂತಹ ಘಟನೆಗಳು ಆದಾಗ ಯಾವುದೇ ರೀತಿಯ ಮುಲಾಜಿಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಕಠಿಣವಾದ ಕ್ರಮ ತೆಗೆದುಕೊಳ್ಳುವಂತೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಾಚಾರ, ಮಹಿಳೆಯರ ಮೇಲೆ ಹಲ್ಲೆ ಪ್ರಕರಣಗಳು ಆದಾಗ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕೆಲವು ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಅದರ ಪ್ರಕಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾವುದೇ ಪ್ರಕರಣವನ್ನು ಲಘುವಾಗಿ ತೆಗೆದುಕೊಂಡಿಲ್ಲ. ಎಲ್ಲ ಕೇಸುಗಳಲ್ಲಿಯೂ ಕೂಡ ಆರೋಪಿಗಳನ್ನು ಬಂಧಿಸಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡಿದ್ದೀವಿ. ಒಬ್ಬೊಬ್ಬರ ಟೀಕೆಗೆ ಉತ್ತರಿಸಲು ಆಗುವುದಿಲ್ಲ. ಕೋಪ ಬಂದಾಗ, ನೋವಾದಾಗ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ. ಅದಕ್ಕೆಲ್ಲ ಉತ್ತರಿಸಲು ಆಗುತ್ತದೆಯೇ? ದೇಶದಲ್ಲಿ ಕಾನೂನು ಇದೆ, ಅದರ ಪ್ರಕಾರ ಪೊಲೀಸರು ತೆಗೆದುಕೊಳ್ತಾರೆ ಎಂದಿದ್ದಾರೆ. ಕಂಪ್ಲೇಂಟ್ ಬಂದಿದೆ ಸರ್. ಇದನ್ನ ಬೇಕು ಅಂತಲೇ ಎನ್ಕೌಂಟರ್ ಮಾಡಿರುವಂತಹದ್ದು, ಮಿಸ್ ಆಗಿ ಆಗಿರುವಂತಹ ಫೈರಿಂಗ್ ಏನಲ್ಲ ಅನ್ನುವಂತಹದ್ದು ಬಂದಿದೆ ಸರ್. ನೋಡಿ, ಈಗ ಅದಕ್ಕೇನೆ ಈಗ ಸಿಒಡಿ ತನಿಖೆ ಆದೇಶ ಮಾಡಿದ್ದೇವೆ. ಆ ತನಿಖೆನಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಹಿರಿಯ ಅಧಿಕಾರಿಗಳಿಂದ ತನಿಖೆ ಮಾಡಿಸ್ತೇನೆ ಅಂತ ಹೇಳಿದ್ದೇನೆ. ಅದರಿಂದ ತನಿಖೆ ಸಿಒಡಿ ಕೊಟ್ಟಿದ್ದೀವಿ. ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ. ಅದು ಆಕಸ್ಮಿಕವಾಗಿ ಆಗಿದೆಯಾ ಅಥವಾ ನಿಜವಾಗೂ ಅವನು ಅಟ್ಯಾಕ್ ಮಾಡಿದ, ಅದೆಲ್ಲ ಅವ್ರದ್ದು ತನಿಖೆನಲ್ಲಿ ಬರುತ್ತೆ. ಸರ್, ನಿನ್ನೆ ಒಕ್ಕಲಿಗರು ಸಭೆ ಆಗಿದೆ. ಅಂದ್ರೆ ಈ ವಿಚಾರವಾಗಿ, ಅಂದ್ರೆ ಗಣತಿ ವಿಚಾರವಾಗಿ ಅವ್ರ ಮೊದಲಿಂದಲೂ ಕೂಡ ವಿರೋಧ ಇತ್ತು. ಅದ್ರ ಬೆನ್ನಲ್ಲೇ ನಿನ್ನೆ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಸಭೆ ಆಗಿರುವಂತಹ ಸಭೆ ಆಗಿದೆ ಅನ್ನೋದು ಅಷ್ಟೇ ಗೊತ್ತು. ಅದು ಒಳಗಡೆ ಏನು ಚರ್ಚೆ ಮಾಡಿದ್ದಾರೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅವರು ಆ ಸಮುದಾಯ ನಮ್ಗೆ ಅನ್ಯಾಯ ಆಗಬಾರ್ದು ಅನ್ನೋ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ನಮ್ಗೇನು ಗೊತ್ತಿಲ್ಲ. ದಲಿತ ಸಚಿವರು ಸಭೆ ಸರೋ ತಪ್ಪು, ಒಕ್ಕಲಿಗ ಸಚಿವರು ಸಭೆ ಸರೋ ಸರಿನಾ ಅನ್ನೋದು? ಯಾಕಂದ್ರೆ ನೀವು ಕೂಡ ಸಮುದಾಯದ ಪರವಾಗಿ ಸಭೆಯನ್ನ ಮಾಡೋದಕ್ಕೆ ಸರಿ ತಪ್ಪು ನಾನು ಹೇಳಕ್ ಜಡ್ಜ್ಮೆಂಟ್ ಮಾಡೋಕ್ಕಾಗುತ್ತೆ. ದಾವಣಗೆರೆಯಲ್ಲಿ ಕೂಡ ನಾವು ಒಬ್ರು ಮುಸ್ಲಿಂ ಮಹಿಳೆ ಮೇಲೆ ಒಂದು ಏನೋ ಹಲ್ಲೆ ಆಗಿರ್ತಕ್ಕಂಥದ್ದು, ಮುಸ್ಲಿಂ ಮಹಿಳೆ ರೋಡಲ್ಲೇ ಹೊಡೆದಿರ್ತಕ್ಕಂಥದ್ದು ಎಲ್ಲ ಲೋಕಲ್ ಪೊಲೀಸ್ನವರು ಅವರೆಲ್ಲ ಗಮನಿಸ್ತಾರೆ. ಅದಕ್ಕೇನು ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಯಾವುದೇ ಮುಲಾಜಿಲ್ಲದೆ ಇಂಥ ಘಟನೆಗಳಾದಾಗ ಯಾವುದೇ ಮುಲಾಜಿಲ್ಲದೆ ಕಠಿಣವಾದ ಕ್ರಮ ತಗೊಳ್ಳಿ ಅಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಎಲ್ಲ ವಿಚಾರದಲ್ಲಿ ಕೂಡ. ಆದ್ರಿಂದಾನೇ ಕೆಲಸ ಮಾಡ್ತಾ ಇದ್ದಾರೆ. ತಾಲಿಬಾನ್ ಸಂಸ್ಕೃತಿ ತರವಾಗಿ ಏನು ಹೇಳೋದು ಬೇಡ. ಏನೇ ಘಟನೆಗಳಾದಾಗ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ, ಕಠಿಣವಾಗಿ ತಗೊಳ್ತಾರೆ. ಯಾವ ಮುಲಾಜು ಇಟ್ಕೊಳ್ಳೋದಿಲ್ಲ. ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ವಿಶೇಷವಾಗಿ ಅತ್ಯಾಚಾರಗಳು, ಅಟ್ಯಾಕ್ಗಳು ಇಂಥವೆಲ್ಲ ಆದಾಗ ನಾವು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸನ್ನೇ ಕೊಟ್ಟಿದ್ದೇನೆ. ನಾನು ಮುಲಾಜಿಲ್ಲದೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೇವೆ. ಅದ್ರ ಪ್ರಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದೊಂದು ಕೇಸ್ನಲ್ಲೂ ಕೂಡ ಈಗ ನಾವು ಯಾವುದನ್ನು ಕೂಡ ಇಲ್ಲಿವರೆಗೆ ಲಘುವಾಗಿ ತಗೊಂಡಿಲ್ಲ, ಯಾರನ್ನೂ ಸ್ಪೇರ್ ಮಾಡಿಲ್ಲ. ನಾವು ಎಲ್ಲ ಕೇಸ್ನಲ್ಲೂ ಕೂಡ ಅವರನ್ನ ಅಪರಾಧಿಗಳನ್ನು ಹಿಡಿದಿದ್ದೇವೆ. ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದೇವೆ. ಅದರಲ್ಲಿ ಯಾವ ಮುಲಾಜು ಇಲ್ಲ, ಯಾವ ಈಸಿಯಾಗಿ ತಗೊಳ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಹೊಸ ರೀತಿಯಲ್ಲಿ ವ್ಯಾಖ್ಯಾನ ಆಗ್ತಿದೆಯೋ, ಶರಿಯಾ ಕಾನೂನು ಜಾರಿಯಲ್ಲಿದೆಯೇನೋ ಅಂತಕ್ಕಂಥದ್ದು ಒಂದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ಒಬ್ಬೊಬ್ಬರ ಟೀಕೆಗೂ ನಾವು ಉತ್ತರ ಕೊಡೋಕ್ಕಾಗುತ್ತಾ? ಒಬ್ಬೊಬ್ಬರು ಅವರ ಅಭಿಪ್ರಾಯಗಳು ಹೇಳ್ತಾರೆ. ಒಂದೊಂದು ಸಾರಿ ಕೋಪ ಬಂದಾಗ ಅಥವಾ ನೋವಾದಾಗ ಕೆಲವು ಎಕ್ಸ್ಪ್ರೆಷನ್ಸ್ ಬರುತ್ತೆ. ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗುತ್ತೆ. ಕಾನೂನಿದೆ ದೇಶದಲ್ಲಿ, ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಸರ್, ಇಷ್ಟು ಸ್ಟೇಟ್ ಇದ್ರೂ ಕೂಡ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಪೊಲೀಸ್ ಹ್ಯಾಸ್ ಬಿನ್ ಗಿವನ್ ಪೊಲೀಸಿಂಗ್ ಮತ್ತು ಇನ್ವೆಸ್ಟಿಗೇಷನ್ ಎಲ್ಲದರಲ್ಲೂ ಕೂಡ ಫಸ್ಟ್ ಬಂದಿದೆ. ನಂಬರ್ 1 ಪ್ಲೇಸ್ ಹ್ಯಾಸ್ ಬಿನ್ ಗಿವನ್. ಟಾಟಾ ಕಂಪನಿಯವರು, ಟಾಟಾ ಟ್ರಸ್ಟ್ನವರು ಅವರು ಒಂದು ಸರ್ವೆ ಮಾಡಿದ್ದಾರೆ. ಪೊಲೀಸು ಇಡೀ ದೇಶದಲ್ಲಿ ಪೊಲೀಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ, ನ್ಯಾಯ ಒದಗಿಸೋ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡ್ತದೆ, ಅಪರಾಧಿಗಳನ್ನ ಹಿಡಿಯೋ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡ್ತಿದೆ, ಒಂದಷ್ಟು ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊಂಡು ಅವರು ಮಾಡಿದ್ದಾರೆ. ಈಗ ಕರ್ನಾಟಕಕ್ಕೆ 6.758 ಏನೋ ಮಾರ್ಕ್ಸ್ ಬಂದಿದೆ ಔಟ್ ಆಫ್ 10.
ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೇವೆ. ನಾನು ಮೊದಲಿಂದಾನು ಹೇಳ್ಕೊಂಡು ಬರ್ತಾ ಇದ್ದೀನಿ, ಕರ್ನಾಟಕ ಪೊಲೀಸು ಭಾಳ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಇವತ್ತು ಅದು ಪ್ರೂವ್ ಆಗಿದೆ ಒಂದು ರೀತಿಯಲ್ಲಿ. ನಮಗದು ಇನ್ನೂ ಹೆಚ್ಚು ನಮ್ಮ ರಾಜ್ಯ ಪೊಲೀಸ್ ಇಲಾಖೆಗೆ ಇನ್ನೂ ಹೆಚ್ಚು ಉತ್ತೇಜನ ಕೊಟ್ಟಾಗ ಆಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.